ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಅರ್ನ್ ಕರೋ ಅಪ್ಲಿಕೇಶನ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ದುಡ್ಡನ್ನ ಸಂಪಾದನೆ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಎಸ್ಪೆಷಲಿ ಈ ಒಂದು ವಿಡಿಯೋ ಮನೇಲೆ ಕುತ್ಕೊಂಡು ಫ್ರೀ ಟೈಮ್ ಅಲ್ಲಿ ಏನಾದ್ರು ಅರ್ನಿಂಗ್ಸ್ ಮಾಡಬೇಕು ಅಂತ ಅನ್ಕೊಂಡಿರೋರು ಅಂಡ್ ಸ್ಟೂಡೆಂಟ್ಸ್ಗಳು. ಸೊ ಟೋಟಲಿ ಇವಾಗ ಸ್ಟೂಡೆಂಟ್ಸ್ ಗಳಿಗೆಲ್ಲ ರಜೆ ಇರುತ್ತೆ. ಸೊ ರಜದಲ್ಲಿ ನೀವು ಅರ್ನಿಂಗ್ಸ್ ಮಾಡಬೇಕು ಅಂತಂದ್ರೆ ಅರ್ನ್ ಕರೋ ಅಪ್ಲಿಕೇಶನ್ ತುಂಬಾನೇ ಬೆಸ್ಟ್ ಇದೆ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಅರ್ನ್ ಕರೋ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ದುಡ್ಡು ಮಾಡೋದು, ಹೇಗೆ ಬರುತ್ತೆ, ಹೇಗೆ ರಿಜಿಸ್ಟರ್ ಆಗೋದು, ಹೇಗೆ ಸ್ಟಾರ್ಟ್ ಮಾಡಿ ಅರ್ನ್ ಮಾಡೋದು, ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಗೈಸ್. ಸೊ ಗೈಸ್, ಮೊದಲು ಪ್ಲೇಸ್ಟೋರಲ್ಲಿ ಅರ್ನ್ ಕರೋ ಅಪ್ಲಿಕೇಶನ್ ಸಿಗುತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಈ ಅಪ್ಲಿಕೇಶನ್ ಇಂದ ಹೇಗೆ ದುಡ್ಡು ಬರುತ್ತೆ ಅಂತ ಅಂದರೆ ಇದು ಟೋಟಲಿ ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆನಾ? ಸೊ ಕೆಲವೊಂದು ನೀವು ಬ್ರ್ಯಾಂಡ್ಗಳನ್ನ ಮೀಶೋ ಇಲ್ಲ, ಫ್ಲಿಪ್ಕಾರ್ಟು, ಅಮೆಝಾನು, ಈ ರೀತಿ ಬೇರೆ ಬೇರೆ ಇ ಕಾಮರ್ಸ್ ಕಂಪ್ನಿಗಳನ್ನ ಈ ಒಂದು ಅರ್ನ್ ಕರೋ ಅಪ್ಲಿಕೇಶನ್ ಟೈಅಪ್ ಮಾಡ್ಕೊಂಡಿರುತ್ತೆ. ಸೊ ಆ ಒಂದು ಪ್ರಾಡಕ್ಟ್ಗಳನ್ನ ಲೀಸ್ಟ್ ಮಾಡಿಕೊಂಡು ಅದರ ಲಿಂಕನ್ನು ನೀವು ಬೇರೆಯವ್ರಿಗೆ ಶೇರ್ ಮಾಡಿ, ಅಲ್ಲಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಯಾರೇ ಒಬ್ರು ಆರ್ಡರ್ ಮಾಡಿಕೊಂಡ್ರು ನಿಮ್ಗೆ ಅಲ್ಲಿ ಕಮಿಷನ್ ಸಿಗ್ತಾ ಹೋಗುತ್ತೆ. ಅದು ಬಿಟ್ಟರೆ ಅರ್ನ್ ಕರೋ ಅಪ್ಲಿಕೇಶನ್ಸ್ಗಳಲ್ಲೇ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ ಇರ್ಬೋದು, ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇರ್ಬೋದು, ಕಿಚನ್ಗೆ ಸಂಬಂಧಪಟ್ಟಿರೋ ಹಾಗೆ ಎಲ್ಲ ಥರ ಪ್ರಾಡಕ್ಟ್ಸ್ಗಳಿರುತ್ತೆ. ಸೊ ಆ ಒಂದು ಲಿಂಕನ್ನು ಕೂಡ ನೀವು ಶೇರ್ ಮಾಡಿದರೆ ಸಾಕು. ಸೊ ನಿಮ್ಗೆ ಅಲ್ಲೇ ಶೋ ಆಗ್ತಾ ಇರುತ್ತೆ ಯಾವ್ಯಾವ ಪ್ರಾಡಕ್ಟಿನ ಶೇರ್ ಮಾಡಿ ಬೇರೆಯವರು ಆರ್ಡರ್ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ, ಏನು ಪ್ರತಿಯೊಂದು ಶೋ ಆಗ್ತಾ ಇರುತ್ತೆ. ಓಕೆನಾ? ಸೊ ಈ ರೀತಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಮಾಡಿ ಅರ್ನ್ ಕರೋ ಅಪ್ಲಿಕೇಶನ್ ಇಂದ ಅರ್ನಿಂಗ್ಸ್ ನ ಮಾಡಬಹುದು. ಸೊ ಟೋಟಲಿ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರುತ್ತೆ. ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಳೋದು, ಹೇಗೆ ಅರ್ನಿಂಗ್ಸ್ ಮಾಡೋದು, ಹೆಂಗೆ ಈ ಒಂದು ವರ್ಕ್ ಅನ್ನ ಸ್ಟಾರ್ಟ್ ಮಾಡೋದು ಅರ್ನ್ ಕರೋ ಅಪ್ಲಿಕೇಶನ್ ಇಂದ, ಪ್ರತಿಯೊಂದನ್ನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಲೈಕ್ ಕೊಡದೆ ಇರೋರು ಬೇಗ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಬೇಗನೆ ಮಾಡ್ಕೊಳ್ಳಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ. ಗೈಸ್, ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅರ್ನ್ ಕರೋ ಅಪ್ಲಿಕೇಶನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಓಕೆನಾ? ಸೊ ಜಸ್ಟ್ ಗೂಗಲ್ ಇಂದನಾದ್ರೂ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಓಕೆನಾ? ಇಲ್ಲಾಂದ್ರೆ ಇಮೇಲ್ ಐಡಿ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ರಿಜಿಸ್ಟರ್ ಮಾಡ್ಕೊಳ್ಳಿ, ಫೋನ್ ನಂಬರು ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ? ಸೊ ಎಲ್ಲ ಆದ್ಮೇಲೆ ಈ ರೀತಿ ನಿಮಗೆ ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಎಲ್ಲ ಪಾರ್ಟ್ನರ್ಸ್ಗಳು ಯಾವ್ಯಾವ ಕಂಪ್ನಿ ಇದೆ, ಏನು ಪ್ರತಿಯೊಂದು ಇರುತ್ತೆ. ಸೊ ಇಲ್ಲಿ ಪ್ರೊಫೈಲ್ ಅಂತ ಇದೆ ಅಲ್ವಾ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವೆಷ್ಟು ಅರ್ನ್ ಮಾಡ್ತೀರಾ ಎಲ್ಲ ಟೋಟಲ್ ಪ್ರಾಫಿಟ್ ಇಲ್ಲೇ ಕಾಣುತ್ತೆ. ಓಕೆನಾ? ಸೊ ಮೈ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಅರ್ನಿಂಗ್ಸ್ ಆಗಿದೆ, ಏನು ಫುಲ್ಲು ಡೀಟೇಲ್ಸ್ ಇಲ್ಲಿರುತ್ತೆ ಗೈಸ್. ಇಲ್ಲಿ ಅವರ್ ಪಾರ್ಟ್ನರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಈ ಒಂದು ಅರ್ನ್ ಕರೋ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅಂತ ಹೇಳ್ಬೋದು. ನೋಡ್ಕೊಳ್ಳಿ, ಇಲ್ಲಿ ಫ್ಲಿಪ್ಕಾರ್ಟು, ಅಮೆಝಾನು, ಮಿಂತ್ರಾ, ಸೊ ಹಲವಾರು ಅಪ್ಲಿಕೇಶನ್ಸ್ಗಳಿದೆ, SBI ಕಾರ್ಡ್ಗಳು. ಸೊ ಇಷ್ಟು ಏನಿದೆ ಇ ಕಾಮರ್ಸ್ ಕಂಪ್ನಿಗಳು. ಸೊ ಇದನ್ನೆಲ್ಲ ನೀವು ಈ ಪ್ಲ್ಯಾಟ್ಫಾರ್ಮ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ತಾ ನೀವು ಕಮಿಷನ್ನ ತೊಗೋಬೋದು. ಓಕೆನಾ? ಸೊ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತಲೂ ಇದೆ. ಸೊ ಫ್ಲಿಪ್ಕಾರ್ಟಿಂದ 80% ಪ್ರಾಫಿಟ್ಟು, ಅಪ್ ಟು 10 to 2%, ಅಮೆಝಾನಿಂದ, ಸೊ ಮಿಂತ್ರಾಯಿಂದ 8%. ಸೊ ಈ ರೀತಿ ಸೊ ಅವರ್ ಪಾರ್ಟ್ನರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎಷ್ಟು % ಕಮಿಷನ್ನು ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಗೆ ಸಿಗುತ್ತೆ ಅಂತ ಹೇಳಿ ಇದೆ. ಓಕೆನಾ? ಸೊ ಅದಾದಮೇಲೆ ರಿಪೋರ್ಟ್ ಇದೆ. ಸೊ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕಿಂದ ಎಷ್ಟು ಜನ ನಿಮ್ಮ ಲಿಂಕನ್ನು ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ಅಂತ ಹೇಳಿ ಕ್ಲಿಕ್ಕಲ್ಲಿ ಆ್ಯಡ್ ಆಗಿರುತ್ತೆ. ಆಮೇಲೆ ಎಷ್ಟು ಪ್ರಾಫಿಟ್ ಅಂದರೆ ಎಷ್ಟು ಆರ್ಡರ್ಸ್ ಆಗಿದೆ, ಸೊ ನಿಮಗೆ ಎಷ್ಟು ಕಮಿಷನ್ ಸಿಕ್ಕಿದೆ, ಸೊ ಪ್ರತಿಯೊಂದು ಈ ಒಂದು ಪೇಜಲ್ಲಿ ಇರುತ್ತೆ. ಓಕೆನಾ? ರಿಪೋರ್ಟ್ಸಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು. ಈಗ ನಾವು ಪ್ರಾಡಕ್ಟನ್ನು ಲೀಸ್ಟ್ ಮಾಡೋದು ಹೇಗೆ ಅಂದರೆ ನಮ್ಮ ಒಂದು ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಜಸ್ಟ್ ಇಲ್ಲಿ ಮೇಕ್ ಲಿಂಕ್ಸ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ನಾವು ಪ್ರಾಡಕ್ಟ್ ಲಿಂಕನ್ನು ಹಾಕಬೇಕಾಗಿರೋದು. ಸೊ ಇವಾಗ ಯಾವ ಪ್ರಾಡಕ್ಟ್ ಆದರೂ ಹಾಕ್ಬೋದು, ಇಲ್ಲಿದೆ ಅಲ್ಲ. ಸೊ ಫ್ಲಿಪ್ಕಾರ್ಟು, ಮಿಂತ್ರಾ, ಅಮೆಝಾನ್ ಯಾವ್ದು ಬೇಕಾದರೂ ಹಾಕ್ಬೋದು. ಈಗ ನಾನು ಫ್ಲಿಪ್ಕಾರ್ಟಿಗೆ ಹೋಗ್ತಾ ಇದ್ದೀನಿ ಡೈರೆಕ್ಟ್ಲಿ. ಈಗ ಏನು ಮಾಡ್ತಾ ಇದ್ದೀನಿ, ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಏನು ಮಾಡೋಣ, ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪ್ರಾಡಕ್ಟ್ ಓಪನ್ ಆಗ್ತಾ ಇದೆ. ಈಗ ಪ್ರಾಡಕ್ಟ್ ಓಪನ್ ಆಯ್ತಲ್ವಾ. ಸೊ ಈಗ ನಾವೇನು ಮಾಡೋಣ, ಇದ್ರ ರಿವ್ಯೂಸ್ ಎಲ್ಲ ಚೆಕ್ ಮಾಡೋಣ. ಓಕೆನಾ? ರಿವ್ಯೂಸ್ ತುಂಬ ಚೆನ್ನಾಗಿತ್ತು ಅಂದರೆ ನೀವು ಆ ಪ್ರಾಡಕ್ಟನ್ನು ಲೀಸ್ಟ್ ಮಾಡ್ಬೋದು. ಸೊ ರಿವ್ಯೂಸ್ ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ ರಿವ್ಯೂಸಲ್ಲಿ ಜನ ತೊಗೊಂಡಿರೋ ಒರಿಜಿನಲ್ ಫೋಟೋಸ್ ಎಲ್ಲ ಹಾಕಿರ್ತಾರಲ್ವ, ಅದನ್ನು ನೋಡಿ ನಾವು ಲೀಸ್ಟ್ ಮಾಡಿ ಅದನ್ನು ಶೇರ್ ಮಾಡೋದ್ರಿಂದ, ಅದ್ರ ರಿವ್ಯೂಸ್ ಕೊಡೋದ್ರಿಂದನೂ ಬೆನಿಫಿಟ್ಟು. ಏನಪ್ಪ ಅಂತಂದರೆ ರಿಟರ್ನ್ ಮಾಡಲ್ಲ ಜನ, ಕಮಿಷನ್ ಸಿಗುತ್ತೆ. ಓಕೆನಾ? ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ಈಗ ಏನು ಮಾಡೋಣ, ಇದನ್ನು ಲಿಂಕ್ ಕಾಪಿ ಮಾಡ್ಕೊಳ್ಳೋಣ. ಅಂದರೆ ಇವಾಗ ಇಲ್ಲಿ ಶೇರ್ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ
ಕಾಪಿ ಲಿಂಕ್ ಅಂತ ಇದೆ ಅಲ್ವಾ, ಸೊ ಲಿಂಕನ್ನು ಕಾಪಿ ಮಾಡ್ಕೊಳ್ಳೋಣ. ಸೊ ಇದ್ರ ಪ್ರಾಡಕ್ಟ್ ಲಿಂಕು ಕಾಪಿ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಮತ್ತೆ ಅರ್ನ್ ಕರೋ ಅಪ್ಲಿಕೇಶನ್ಗೆ ಬರೋಣ. ಇಲ್ಲಿ ಪೇಸ್ಟ್ ಹೋಮ್ ಪೇಜ್ ಆರ್ ಪ್ರಾಡಕ್ಟ್ ಲಿಂಕ್ ಹಿಯರ್ ಅಂತ ಇದೆ. ಸೊ ಇದ್ರ ಮೇಲೆ ಏನು ಮಾಡೋಣ, ಆ ಒಂದು ಲಿಂಕನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಮೇಕ್ ಅ ಪ್ರಾಫಿಟ್ ಲಿಂಕ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು, ನಮ್ಮ ಒಂದು ಪ್ರಾಫಿಟ್ ಲಿಂಕ್ ಜನ್ರೇಟ್ ಆಗುತ್ತೆ. ಅಂದರೆ ನಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ಜನ್ರೇಟ್ ಆಗುತ್ತೆ. ನೋಡಿ ಇದು, ಓಕೆನಾ. ಸೊ ಇದನ್ನು ಶೇರ್ ನೋವು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಬೋದು. ಆ ಒಂದು ಪ್ರಾಡಕ್ಟ್ ರಿವ್ಯೂಸ್ನ ಕೊಟ್ಟು ಆ ಒಂದು ಡಿಸ್ಕ್ರಿಪ್ಷನಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಹಾಕ್ಬೋದು. ಆ ಲಿಂಕನ್ನು ಕ್ಲಿಕ್ ಮಾಡಿ ಯಾರೇ ಆರ್ಡರ್ ಮಾಡಿಕೊಂಡ್ರು ನಿಮಗೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ, ಅಂದರೆ ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ಈ ರೀತಿ ಗೈಸ್ ಈ ರೀತಿ ಪ್ರಾಡಕ್ಟು ಲಿಂಕ್ಗಳನ್ನ ಕಾಪಿ ಮಾಡಿಕೊಂಡು ಲೀಸ್ಟ್ ಮಾಡೋದು ನಿಮಗೆ ಕಷ್ಟ ಅನಿಸ್ತಿದೆ, ಆ ಪ್ರಾಡಕ್ಟ್ಗಳು ಬೇಡ ಅಂತ ಅನಿಸಿದ್ರೆ ಇಲ್ಲೇ ಪ್ರಾಡಕ್ಟ್ ಲಿಂಕ್ಗಳು ನಿಮಗೆ ಸಿಗುತ್ತೆ ಗೈಸ್, ಓಕೆನಾ. ಜಸ್ಟ್ ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ನಿಮಗೆ 3 ಲೈನ್ಸ್ ಕಾಣ್ತಾ ಇದಲ್ವಾ, ಜಸ್ಟ್ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಲೆಕ್ಟ್ರಾನಿಕ್ಸು, ಗ್ರೋಸರಿ, ಮೆನ್ಸ್ ಫ್ಯಾಷನು, ವುಮೆನ್ಸ್ ಫ್ಯಾಷನು, ಮೆನ್ಸ್ ಫುಟ್ವೇರ್, ಈ ಥರ ತುಂಬ ಆಪ್ಷನ್ಸ್ಗಳಿದೆ ಅಲ್ವಾ. ಸೊ ಅದರಲ್ಲಿ ನಿಮಗೆ ನೀವು ಯಾವುದು ರಿವ್ಯೂಸ್ ಕೊಡಬೇಕು ಅಂದ್ಕೊಂಡಿದ್ದೀರಾ, ಯಾವ ಲಿಂಕನ್ನು ಜನರಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಜಸ್ಟ್ ಬ್ಯೂಟಿ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಫ್ರಾಗ್ರೆನ್ಸು ಮೇಕಪ್ ಇದೆ, ಮೇಕಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ ಅಲ್ವಾ, ಜಸ್ಟ್ ಈ ಒಂದು ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಿಂಕನ್ನು ಕಾಪಿ ಮಾಡಿಕೊಂಡು ನೀವು ಶೇರ್ ಮಾಡ್ಬೋದು, ಓಕೆನಾ. ಒಂದು ರಿವ್ಯೂಸ್ ವಿಡಿಯೋನ ರೆಡಿ ಮಾಡಿಕೊಂಡು ಆ ಡಿಸ್ಕ್ರಿಪ್ಷನ್ನು, ಕಮೆಂಟ್ ಬಾಕ್ಸಲ್ಲಿ ಆ ಲಿಂಕನ್ನು ಹಾಕ್ಕೊಂಡ್ರೆ ಆ ಲಿಂಕ್ ಕ್ಲಿಕ್ ಮಾಡಿ ಯಾರೇ ಆರ್ಡರ್ ಮಾಡಿಕೊಂಡ್ರು ನಿಮಗೆ ನೋಡಿ ಇಲ್ಲಿ ಯುವರ್ ಪ್ರಾಫಿಟ್ 25 ರೂಪಾಯಿ ಇದೆ. ಸೊ ಈ ಒಂದು ಪ್ರಾಡಕ್ಟನ್ನು ಯಾರೇ ತೊಗೊಂಡ್ರು ನಿಮಗೆ 25 ರೂಪಾಯಿ ಸಿಗುತ್ತೆ, ಓಕೆನಾ. ಇಲ್ಲಿ ಇದೆ ನೋಡಿ ಎಷ್ಟು ರೂಪಾಯಿ ಸಿಗುತ್ತೆ ಅಂತಲೂ ಇಲ್ಲೇ ಕೊಟ್ಟಿದ್ದಾರೆ. ಈ ಒಂದು ಪ್ರಾಡಕ್ಟ್ ತೊಗೊಂಡ್ರೆ 16 ರೂಪಾಯಿ. ಸೊ ಈ ಲಿಪ್ಸ್ಟಿಕ್ ತೊಗೊಂಡ್ರೆ 27 ರೂಪಾಯಿ. ಸೊ ಈ ರೀತಿ ನೆಕ್ಸ್ಟು ಯಾವ ಪ್ರಾಡಕ್ಟ್ ಆದರೂ ನೀವು ಆ ರೀತಿ ಮಾಡ್ಬೋದು, ಓಕೆನಾ. ವುಮೆನ್ಸ್ ಫ್ಯಾಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡ್ರೆಸ್ಸು, ಜೀನ್ಸು, ಸ್ಯಾರಿ ಯಾವುದಾದ್ರೂ ಆಯಿತು ನೋಡಿ ಈ ರೀತಿ. ಸೊ ನೀವು ಕೂಡ ಈ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಆರ್ಡರ್ ಮಾಡ್ಕೋಬೋದು, ಅಲ್ಲೂ ಕೂಡ ನಿಮಗೆ ಕಮಿಷನ್ ಸಿಗುತ್ತೆ, ಓಕೆನಾ. ಸೊ ನೋಡಿ, ಈ ಒಂದು ನಿಮ್ಮ ಲಿಂಕಿಂದ ಯಾರೇ ಒಬ್ಬರು ಈ ಒಂದು ಪ್ರಾಡಕ್ಟನ್ನು ತೊಗೊಂಡ್ರೆ 36 ರೂಪಾಯಿ ನಿಮಗೆ ಸಿಗುತ್ತೆ. ಸೊ ಈ ಒಂದು ಟಾಪ್ ತೊಗೊಂಡ್ರೆ 49 ರೂಪಾಯಿ, ಓಕೆನಾ. ಇದು ತೊಗೊಂಡ್ರೆ 60 ರೂಪಾಯಿ. ಸೊ ಟೋಟಲಿ ಈ ಒಂದು ಕಮಿಷನ್ನು ಪ್ರಾಡಕ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಈ ಒಂದು ಟಾಪಿಗೆ 440 ರೂಪಾಯಿ ಇದೆ. ಈ ಒಂದು ಟಾಪನ್ನು ನಿಮ್ಮ ಲಿಂಕಿಂದ ಯಾರೇ ತೊಗೊಂಡ್ರು ನಿಮಗೆ 55 ರೂಪಾಯಿ ಒಂದು ಪ್ರಾಡಕ್ಟಿಗೆ ಸಿಗುತ್ತೆ, ಓಕೆನಾ. ಸೊ ನಿಮ್ಮ ಲಿಂಕಿಂದ ಕ್ಲಿಕ್ ಮಾಡಿ ತೊಗೊಂಡಾದಮೇಲೆ ಅದನ್ನು ರಿಟರ್ನ್ ಮಾಡಬಾರ್ದು, ಓಕೆನಾ. ಎಕ್ಸ್ಚೇಂಜ್ ಮಾಡಿದ್ರೂ ನಿಮಗೆ ಕಮಿಷನ್ ಸಿಗುತ್ತೆ, ಬಟ್ ಅದನ್ನು ರಿಟರ್ನ್ ಮಾಡಿದರೆ ನಿಮ್ಗೆ ಯಾವುದೇ ಪ್ರಾಫಿಟ್ ಸಿಗೋದಿಲ್ಲ, ಓಕೆನಾ. ಸೊ ಹಾಗಾಗಿ ಆದಷ್ಟು ಒಳ್ಳೆ ಪ್ರಾಡಕ್ಟನ್ನು ನೀವು ರಿವ್ಯೂಸ್ನ ಮಾಡಿ, ಓಕೆನಾ. ಸೊ ನೋಡ್ಬೋದು, ಇಲ್ಲಿರೋ ಪ್ರಾಡಕ್ಟ್ಗಳನ್ನೇ ನೀವು ಮಾಡ್ಬೋದು, ಓಕೆನಾ. ಸೊ ಇಲ್ಲಿರೋ ಪ್ರಾಡಕ್ಟ್ ಬೇಡ ಅಂದರೆ ಬೇರೆ ಬೇರೆ ಮಾಡ್ಕೋಬೋದು, ಓಕೆನಾ. ಫ್ಲಿಪ್ಕಾರ್ಟಲ್ಲಿ ಹೋಗಿ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟನ್ನು ಲೀಸ್ಟ್ ಮಾಡಿಕೊಂಡು ಲಿಂಕ್ ಕ್ರಿಯೇಟ್ ಮಾಡ್ಕೋಬೋದು. ಅದು ಬೇಡ ಅಂದರೆ ಇಲ್ಲಿರೋದನ್ನೇ ಮಾಡ್ಬೋದು. ನೋಡಿ, ಸ್ಯಾರೀಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಸ್ಯಾರೀಸ್ಗಳು ಸಿಗುತ್ತೆ. ಈ ಸ್ಯಾರಿಗಳನ್ನ ನಿಮ್ಮ ಲಿಂಕಿಂದ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಲಿಂಕ್ ಏನಿಲ್ಲ, ಇಲ್ಲಿದೆ ಅಲ್ಲ ಕಾಪಿ ಲಿಂಕು, ಇದನ್ನು ಜಸ್ಟ್ ಕಾಪಿ ಮಾಡಿಕೊಂಡು ಇದನ್ನು ಬೇರೆ ಡಿಸ್ಕ್ರಿಪ್ಷನಲ್ಲಿ ರಿವ್ಯೂಸ್ ವಿಡಿಯೋ ಮಾಡ್ತಿರಲ್ಲ ಅದ್ರ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದರೆ ಮುಗೀತು. ಆ ಲಿಂಕನ್ನೇ ಕ್ಲಿಕ್ ಮಾಡಿ ಯಾರೇ ತೊಗೊಂಡ್ರು ನಿಮಗೆ ಈ ಒಂದು ಪ್ರಾಫಿಟ್ ಸಿಗುತ್ತೆ. ಯಾವ ಸ್ಯಾರಿಗೆ ಎಷ್ಟೆಷ್ಟಿದೆ ಇಲ್ಲೇ ಸಿಗುತ್ತೆ, ಓಕೆನಾ. ನೋಡ್ಕೋಬಹುದು ನೀವೇ ಇಲ್ಲಿ. ಸೊ ಇದು ತುಂಬ ಬೆಟರ್ ಇದೆ ಗೈಸ್, ಅರ್ನ್ ಕರೋ ಅಪ್ಲಿಕೇಶನ್, ಓಕೆನಾ. ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಿಂತ ಅಂದರೆ ಮೀಶೋದಲ್ಲೂ ಕ್ರಿಯೇಟರ್ ಕ್ಲಬ್ಬಲ್ಲಿ ಇನ್ಸ್ಟಾಗ್ರಾಮ್ ಕನೆಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಆಟೋ ಡಿ ಎಮ್ ಅದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು, ವಿಜ್ ಲಿಂಕಲ್ಲಿ ಫಾಲೋವರ್ಸ್ ಕೇಳುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಅರ್ನ್ ಕರೋ ಅಪ್ಲಿಕೇಶನಲ್ಲಿ ಇಲ್ಲ. ವಿತೌಟ್ ಫಾಲೋವರ್ಸು, ಸಬ್ಸ್ಕ್ರೈಬರ್ಸು ನೀವು ಯಾರೇ ಕೂಡ ಜಾಯ್ನ್ ಆಗ್ಬೋದು, ಓಕೆನಾ. ಸೊ ಸೋಷಿಯಲ್ ಲಿಂಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಏನೂ ಇರೋದಿಲ್ಲ, ಓಕೆನಾ. ಸೊ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಸೊ ಈ ಒಂದು ಏನು ವರ್ಕ್ ಬಗ್ಗೆ, ಈ ಕಂಪ್ನಿ ಬಗ್ಗೆ ಏನಾದರೂ ಡೌಟ್ ಇತ್ತು, ಈಗ ಏನು ಯಾವ ರೀತಿ ಶೇರ್ ಮಾಡೋದು ಏನು ಹೇಳಿದ್ನಲ್ವ, ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ರಿಪ್ಲೈ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.